ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣಂತೆ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಸಾಕ್ಷಿಗೆ ಕೆಲಸಕ್ಕೆ ಅಂತ ಹೋಗಿರಲ್ಲ ಅವಳು. ಅಲ್ಲಿ ಕಂಪ್ನಿಗೆ ಹೋಗ್ಬೇಕಾದ್ರೆ ಫುಡ್ ಡೆಲಿವರಿಗೆ ಹೋಗಿರ್ತಾಳೆ. ಕೇಕ್ ಕೊಟ್ಬಾ ಅಂಥೇಳಿ ಅವಳು ಸ್ನೇಹಿತೆ ಅವತ್ತು ರಜಾ ಹಾಕ್ಬಿಟ್ಟು ಇವಳನ್ನ ಕಳಿಸಿರ್ತಾಳೆ. ದಯವಿಟ್ಟು ಇವತ್ತೊಂದು ದಿವಸ ಕೊಟ್ಬಾರೆ, ಅಲ್ಲಿಗೆ ಆರ್ಡ್ರ್ ಇದೆ ಅಂತ ಹೇಳ್ಬಿಟ್ಟು. ಇವಳು ಕೇಕನ್ನು ತಗೊಂಡು ಹೋಗ್ತಾಳೆ. ಕೊಟ್ಟಾಯಿತು. ಆಮೇಲೆ ಅಲ್ಲಿಂದ ಹೊರಡಬೇಕು. ಅಷ್ಟೊತ್ತಿಗೆ ಇಂಟ್ರ್ಯೂಗೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡಿದ್ರು, ಬೇಗ ಈ ಪೇಪರ್ನ ಒಂದು ಸ್ವಲ್ಪ ಇದು ಮಾಡಿ ಟೈಪ್ ಮಾಡಿ ಅಂತ ಅಂದರು. ಇವಳೇನು ಮಾಡಿದ್ಲು, ಇವಳು ಅದರಲ್ಲೆಲ್ಲ ಪಕ್ಕ ಕೆಲಸ ಮಾಡೋದ್ರಲ್ಲೆಲ್ಲ ಪಕ್ಕ ಇರೋ ಸಾಕ್ಷಿ, ಇಲ್ಲ ಮೇಡಮ್ ನಾನು ಅಂತ ಅಂದ್ಲು. ಇಲ್ಲ ನೀವೇ ಬೇಗ ಇದನ್ನು ಚೆಕ್ ಮಾಡಿಬಿಟ್ಟು ಬೇಗ ಟೈಪ್ ಮಾಡಿ, ಅರ್ಜೆಂಟಲ್ಲಿ ಇಂಟ್ರ್ಯೂ ನಡೀತಾ ಇದೆ, ಬೇಗ ಮಾಡಿ ಅಂತ. ಅಯ್ಯೋ ಇದು ಒಳ್ಳೆ ಕತೆ ಆಯ್ತಲ್ಲ ಅಂತ ಅವಳೇನು ಮಾಡಿದ್ಲು, ಸರಿ ಮೇಡಮ್ ಅಂಥೇಳಿ ಮಾಡಿದ್ಲು. ಮಾಡಿದ ತಕ್ಷಣ ಅವಳು ಮಾಡ್ತಾ ಇರೋದು ಅದು ಅಷ್ಟು ಜನ ಮಾಡಿ ಕೆಲಸ ಒಬ್ಬಳೇ ಮಾಡಿದ್ದು ಅದು ತುಂಬ ಇಂಪ್ರೆಸ್ ಆಗುತ್ತೆ. ಆವಾಗೇನು ಮಾಡ್ತಾರೆ, ಸಖತ್ತಾಗಿ ಕೆಲಸ ಮಾಡೋಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಹುಡುಗಿನೇ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಅಗ್ನಿ ಅಪ್ಪ ನೋಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ನೋಡೋಣ ಇಂಟ್ರ್ಯೂ ಮಾಡೋಣ ಇವಳಿಗೆ ಅಂತೇಳ್ಬಿಟ್ಟು ಒಳಗಡೆ ಕರೀತಾರೆ. ಸರ್ ನಾನು ಹೌದು ನೀನೇ ಬಾರಮ್ಮ ಒಳಗೆ ಅಂತ. ಅಲ್ಲ ಸರ್ ನಾನು ಸರಿ ಬಾರಮ್ಮ ನೀನೇ ಒಳಗೆ ಅಂತ ಕರೀತಾರೆ. ಆಮೇಲೆ ಇವಳು ಹೋಗ್ತಾಳೆ. ಇನ್ನೊಂದು ಹುಡುಗಿ ಅವರ ನಾದಿನಿ ಇಂಪ್ರೂವ್ ಮಾಡಿ ನೆನ್ನೆಯಿಂದ ಎಲ್ಲ ಪಾಠ ಮಾಡಿ ಚೆನ್ನಾಗಿ ಅವಳು ಬ್ರೈನ್ ವಾಶ್ ಮಾಡಿ ಎಲ್ಲ ಕಳಿಸಿರ್ತಾರೆ. ಆದರೆ ಅವಳು ಕರೆಕ್ಟಾಗಿ ಮಾಡಲ್ಲ, ಅಲ್ಲಿ ಇಂಟ್ರೂವ್ ಮಾಡಲ್ಲ. ಹಂಗಾಗಿ ಅವಳು ಫೇಲ್ ಆಗುತ್ತೆ. ಆಗ ಅವಳು ಅಲ್ಲಿ ಬಂದುಬಿಟ್ಟು ಮೇಡಮ್ ಹಿಂಗಾಯಿತು, ಫೇಲ್ ಆಯಿತು ಅಂತಾಳೆ. ಇಷ್ಟು ನೆನ್ನೆಯಿಂದ ಹೇಳಿ ಸಾಕಾಯಿತು, ಏನಾಯಿತು ನಿನಗೆ ಕರೆಕ್ಟಾಗಿ ಮಾತಾಡೋಕ್ಕೆ ಅಂತೇಳಿ ಅವಳಿಗೆ ಬೈದೇ ಬಿಡ್ತಾಳೆ. ಬೈದು ತಲೆ ಮೇಲೆ ಕೈ ಹೊತ್ಕೊಂಡು ಏನು ಮಾಡೋದು, ಹಿಂಗೆ ಮಾಡಿಬಿಟ್ಲಲ್ಲ ಅಂತೇಳಿ. ಮತ್ತು ಏನು ನಮ್ಮ ಕಡೆದೇ ಪಿ ಎ ಬೇಕು, ಬೇರೆ ಯಾರೂ ಆಗಕ್ಕೆ ಕೊಡಲ್ಲ ನಾನು, ಹಂಗೆ ಮಾಡಲ್ಲ ಹಿಂಗೆ ಮಾಡಲ್ಲ ಅಂತ ಕೂಗಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಮಗ ಬರ್ತಾನೆ, ಯಾಕೆ ಮುಮ್ಮ ಹಿಂಗೆ ಇದು ಮಾಡ್ತಾಯಿದೆಯಲ್ಲ, ಆಯ್ತಂತ ಇಂಟ್ರೂ ಪಾಸ್ ಆಯ್ತಂತ. ಇಲ್ಲ ಫೇಲ್ ಆಗಿದ್ದಾಳೆ ಅಷ್ಟೆಲ್ಲ ಹೇಳಿದ್ದೆ ಅಂದಲ್ಲ ಮ್ಯಾಮ್, ಹೇಳಿದ್ದೆ ಹೌದು ಫೇಲ್ ಆದಳು ಅಂತಾಯಿತು. ಆಮೇಲೆ ಸಾಕ್ಷಿಗೆ ಇಲ್ಲಿ ಅಗ್ನಿ ಅಪ್ಪ ಕ್ವಶನ್ ಕೇಳಿದ್ದಕ್ಕೆಲ್ಲ ಸಿಕ್ಕಾಬಟ್ಟೆ ಚೆನ್ನಾಗಿ ಆನ್ಸರ್ ಮಾಡ್ತಾಳೆ. ಒಂದು ಕೂಡ ಫೇಲ್ ಆಗಲ್ಲ, ಎಲ್ಲ ಆನ್ಸರು ಕರೆಕ್ಟಾಗಿರುತ್ತೆ. ಅದನ್ನು ನೋಡಿದ ತಕ್ಷಣವೇ ಫುಲ್ಲು ಇಂಪ್ರೆಸ್ ಆಗಿಬಿಡ್ತಾರೆ ಅಗ್ನಿ ಅಪ್ಪ. ಆವಾಗ ಸರ್ ನಾನು ಅಂತಾಳೆ, ಹೌದು ನೀವೇ ಎಲ್ಲಿ ಏನಮ್ಮ ನೀನೇ ಆಯಿತು ಇಂಟ್ರ್ಯೂ ಆಗಿದೆ, ಫಾರಿನ್ನಿಗೆ ಹೋಗೋದಿದೆ, ಅಲ್ಲಿ ಜಾಬ್ ಇದೆ, ನೀನು ಅಲ್ಲಿಗೆ ಹೋಗ್ತೀಯಾ ಅಂತ ಕೇಳ್ತಾನೆ. ಅದಕ್ಕಿಲ್ಲ ಸರ್ ನನ್ನವರು ತನ್ನವ್ರನ್ನೆಲ್ಲ ಬಿಟ್ಟು ನಾನು ಫಾರಿನ್ನಿಗೆ ಹೋಗಲ್ಲ ಅಂತಾಳೆ. ಅಲ್ಲಮ್ಮ ಅಲ್ಲೋದ್ರೆ ಇನ್ನೂ ಸಖತ್ತು ಒಂದು ಹೆಸರು ಎಲ್ಲ ಬರುತ್ತೆ, ತುಂಬ ಚೆನ್ನಾಗಿರ್ಬೋದು ಅಂತ. ಅದೆಲ್ಲ ಏನು ಬೇಡ ಸರ್, ನಾನು ನನ್ನವರು ಅಂತ ಅವ್ರ ಜೊತೆ ಇದ್ದರೆ ಸಾಕು, ಬೇರೆ ಯಾವ ಹೆಸರು ಬೇಡ ಏನು ಬೇಡ ಅಂತಾಳೆ. ಹೌದಾ ಸರಿ ಅಂತೇಳ್ಬಿಟ್ಟು ಈ ಕಡೆ ಅವ್ರ ಚಿಕ್ಕಮ್ಮ ಮಗನೂ ಚಿಕ್ಕಮ್ಮನೂ ಮಾತಾಡ್ತಿರ್ತಾರೆ. ಅಲ್ಲಿಗೆ ಅಗ್ನಿ ಹೋಗ್ತಾನೆ. ಚಿಕ್ಕಮ್ಮ ಇವತ್ತು ಬಂದಿದ್ದು ಪಿ ಎ ಇಂಟ್ರ್ಯೂ ಏನಾಯಿತು ಅಂತೇಳಿ. ಆಮೇಲೆ ಏನಾಯಿತು ಅಂತಂದರೆ ಅಷ್ಟೊತ್ತಿಗೆ ಅಲ್ಲಿ ಸ್ಟಾಫ್ ಬಂದು ಹೇಳ್ತಾಳೆ, ಆಯಿತು ಬೇರೆಯವರು ಅವರಾಗಲಿಲ್ಲ ಮೇಡಮ್, ನೀವು ನಿನ್ನೆ ರೆಡಿ ಮಾಡಿದ್ರಲ್ಲ ಅವರಾಗಲಿಲ್ಲ, ಬೇರೆ ಹುಡುಗಿ ಆಯಿತು ಅಂತ ಹೇಳ್ತಾಳೆ. ಬೇರೆ ಯಾರು ಅಂತ ಅಂದಾಗ ಬೇರೆ ಯಾರು ಗೊತ್ತಿಲ್ಲ, ಅಲ್ಲಿ ಚೇಂಬರಲ್ಲಿದ್ದಾರೆ ಸರ್, ಚೇಂಬರಲ್ಲಿ ಕೂತಿದ್ದಾರೆ ಅಂತ ಹೇಳಿ. ಸರಿ ಅಂತ ಅಗ್ನಿ ಅಲ್ಲಿ ಹೋಗಿ ಎಕ್ಸ್ಕ್ಯೂಸ್ ಮೀ ಅಂತಾನೆ. ಅವರ ಅಪ್ಪ ಕಮನ್ ಅಂತ ಹೇಳ್ಬಿಟ್ಟು, ಇಲ್ಲಿ ಮೀಟಿಂಗ್ ನಡೀತಾ ಇದೆ, ಅಲ್ಲ ಇಂಟ್ರ್ಯೂ ನಡೀತಾ ಇದೆ, ಸರಿ ಈಗ ಯಾಕೆ ಬಂದೆ ಇಲ್ಲಿ, ಇನ್ನೊಂದು 10 ನಿಮಿಷ ಇರೋ, ಇಂಟ್ರ್ಯೂ ಆದ ತಕ್ಷಣ ಕರಿತೀನಿ ಅಂತ ಮಗನಿಗೆ ಓಕೆ ಅಂತ ಮತ್ತೆ ಬಾಗಿಲು ಹೇಳ್ಕೊಂಡು ಬಂದು ಆಚೆ ಕಡೆ ಕೂತ್ಕೋತಾನೆ. ಆವಾಗ ಅವಳು ಚಿಕ್ಕಮ್ಮ ಬಂದ್ಬಿಟ್ಟು ಅಲ್ಲೂ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಆಡ್ತಾಳೆ. ಏನಂತ, ಅಯ್ಯೋ ಅಗ್ನಿ ಹೋಗಲಿ ಬಿಡು,
ಅಲ್ಲಿ ಇಂಟ್ರು ನಡೀತಾ ಇತ್ತು. ನಾನೇ ಹೇಳೋಣ ಅಂತ ಓಡಿ ಬಂದೆ. ಅಷ್ಟರೊಳಗೆ ನೀನು ಹೋಗೇ ಬಿಟ್ಟೆ. ಅದಕ್ಕೆ ನಾನು ಸುಮ್ಮನಾದೆ. ಇತ್ತೇನು ಅದಕ್ಕೇನೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾಗ್ಬಿಟ್ಟೆ ಅಗ್ನಿ. ಇಲ್ಲ ಅಂದಿದ್ದರೆ ಫಸ್ಟೇ ಹೇಳ್ಬಿಡ್ತಿದ್ದೆ ನಾನು, ಹೋಗಬೇಡ ಅಲ್ಲಿ ಇಂಟ್ರು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅಂತೇಳಿ. ಇವನು ತಲೆ ಮೇಲೆ ಕೈ ಹೊತ್ಕೊಂಡು ಪ್ರತಿ ಒಂದು ವಿಷಯದಲ್ಲೂ ಹಿಂಗೆ ಮಾಡ್ತಾರೆ. ನನಗೆ ಒಂಚೂರು ಫ್ರೀಡಮ್ ಇಲ್ಲ, ಏನಿಲ್ಲ. ಏನು ಮಾಡಲಿ ಇವ್ರ ಜೊತೆ ನಾನು ಅಂತೇಳ್ಬಿಟ್ಟು ತಲೆ ಕೆಡ್ಸ್ಕೊತಾ ಇರ್ತಾನೆ. ಆಮೇಲೆ ಅವ್ರ ಚಿಕ್ಕಮ್ಮ, ಹೋಗಲಿ ಬಿಡು ಅಗ್ನಿ, ಇಂಟ್ರು ಆದ ತಕ್ಷಣ ಹೋಗಿ ವಿಚಾರಿಸುವಂತೆ ಭಾವನ, ಈಗ ಬಿಡು ಅಗ್ನಿ, ಬೇಜಾರು ಮಾಡ್ಕೋಬೇಡ ಅಂತ ನಾಟಕ ಆಡ್ತಾಯಿರ್ತಾಳೆ. ಅವ್ನ ಮುಖ ನೋಡಿ ನಗಾಡ್ತಾ ಇರ್ತಾಳೆ. ನಾಟಕ ಆಡ್ತಿರ್ತಾಳೆ, ನಗಾಡ್ತಾ ಇರ್ತಾಳೆ. ಈ ಕಡೆ ಮನೆಗೆ ಹೋಗ್ತಾಳೆ. ಇಂಟ್ರು ಮುಗಿಸ್ಕೊಂಡು ಓಕೆ ಆಗುತ್ತೆ, 10 ಲಕ್ಷ ರೂಪಾಯಿ ವರ್ಷಕ್ಕೆ ಅಂತ ಹೇಳ್ತಾನೆ. ಆವಾಗ ಸರ್ ನಾನು ಅಂತಾಳೆ, ಸಾಕಾಗಲ್ವಾ, ಇರು ಸಾಕ್ಷಿ ಅಂತ ಹೇಳ್ಬಿಟ್ಟು ಇವ್ರನ್ನ ಕರೆದು ಇನ್ನೂ ಇದು 15 ಲಕ್ಷ ಪ್ಯಾಕೇಜು ವರ್ಷಕ್ಕೆ ಹೇಳ್ತಾನೆ. ಅವಳು ಬಿಟ್ಕೊಂಡು ಬಿಟ್ಟಂಗೆ ನೋಡ್ತಾ ಇರ್ತಾಳೆ. ಆಮೇಲೆ 15 ಲಕ್ಷ ಅಂದ ತಕ್ಷಣವೇ ಓಕೆ ಆಗುತ್ತೆ. ಆಮೇಲೆ ಅವರ ಮ್ಯಾನೇಜರ್ ಕರೆದು ಇವರಿಗೆ ಡ್ಯೂಟಿ ಆರ್ಡ್ರು ಟೈಪ್ ಮಾಡ್ಕೊಂಡು ಬನ್ನಿ, ಹಂಗೆ 10 ಲಕ್ಷ ಅಲ್ಲ 15 ಲಕ್ಷದ್ದು ಪೇಪರ್ನ ಪ್ರಿಂಟ್ ಮಾಡ್ಕೊಂಡು ತಗೊಂಡು ಬನ್ನಿ ಅಂತ. ಸರಿ ಸರ್, ನಾಳೆ ರೆಡಿ ಮಾಡಿಕೊಡ್ತೀನಿ ಅಂತ ಯಪ್ಪ ಹಂಗನ್ನತ್ತೆ. ಆಮೇಲೆ ಇಂಟ್ರೂ ಆಯಿತು ಅಂತೇಳಿ ಯಪ್ಪ ಹೋಗುತ್ತೆ. ಅಗ್ನಿ ಅಪ್ಪ ಆಚೆ ಹೋಗ್ತಾರೆ. ಅಗ್ನಿ ಅಲ್ಲೇ ಸಾಕ್ಷಿ ಅಲ್ಲೇ ಇರ್ತಾಳೆ. ಆಮೇಲೆ ಯಪ್ಪ, ಮೇಡಮ್ ನಾಳೆ ನಿಮ್ಮ ಇಂಟ್ರೂ ಕಾಪಿನ ಕೊಡ್ತೇನೆ ಮೇಡಮ್ ಅಂತ ಹೇಳ್ತಾರೆ. ಸರಿ ಅಂತಾಳೆ. ಆಮೇಲೆ ಅಲ್ಲಿಂದ ಮನೆಗೆ ಬರ್ತಾಳೆ. ಅಲ್ಲಿಂದ ಆಫೀಸಿಂದ ಮನೆ ಆಚೆಗೆ ಹೊರಡ್ತಾಳೆ. ಆವಾಗ ಇಂಟ್ರೂ ಮುಗಿಸ್ಕೊಂಡು ಅವಳು ಫುಲ್ ತಲೆ ಕೆಟ್ಟೋಗಿರುತ್ತೆ. ನಾನೇನೋ ಫುಡ್ ಡೆಲಿವರಿಗೆ ಬಂದೆ, ಅಲ್ಲ ಕೇಕ್ ಡೆಲಿವರಿಗೆ ಬಂದೆ, ಇಲ್ಲಿ ನೋಡಿದ್ರೆ ಇಂಟ್ರೂ ಮಾಡಿ ನನ್ನನ್ನು ಕೆಲಸಕ್ಕೆ ತಗೊಬಿಟ್ರಲ್ಲ ಅಂತೇಳ್ಬಿಟ್ಟು ಹಿಂಗೆ ಯೋಚನೆ ಮಾಡ್ತಾ ಬರ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಲ್ಲೇ ಇವನು ಅಗ್ನಿ ಅಲ್ಲೇ ನಿಂತ್ಕೊಂಡು ಸಿಗರೇಟ್ ಹಚ್ಕೊಂಡು ಸೇರ್ತಾ ಇರ್ತಾನೆ. ಅವನು ನೋಡಲ್ಲ, ಅವನು ಅವಳನ್ನ ನೋಡಲ್ಲ. ಏಕೆಂದರೆ ಇವ್ರು ಹಿಂಗೆ ಪಾಸ್ ಆಯ್ತಾರೆ. ಆಮೇಲೆ ಮನೆಗೆ ಹೋಗ್ತಾಳೆ. ಮನೆಗೆ ಹೋಗಿ ಹೇಳ್ತಾಳೆ ಹಿಂಗಾಯಿತು ಅಂತ ಬೇಜಾರವಾಗಿ. ಏನಾಯಿತು ಅಂತ, ಹಿಂಗೆ ಕೆಲಸ ಆಯಿತು, ನಾನು ಹಿಂಗೆ ಕೇಕ್ ಡೆಲಿವರಿಗೆ ಹೋದೆ, ಹಿಂಗಾಯಿತು ಹಂಗಾಯಿತು ಎಲ್ಲ ಹೇಳ್ತಾಳೆ. ಹೇಳಿದ್ದಕ್ಕೆ ಎಟ್ಕೋದಕ್ಕೆ ಏಣಿ ಹಾಕ್ದಂಗೆ 3 ನಿಮಿಷ ಇನ್ನು ಟೈಮ್ ಇರೋದು. ಏಕೆಂದರೆ ಅಷ್ಟರ ಮಟ್ಟಿಗೆ ಇಂಟ್ರನ್ನ ಪಾಸ್ ಮಾಡಿಬಿಟ್ಟಿದ್ದಾಳೆ. ಹಾಗಾಗಿ ಸಾಕ್ಷಿಗೆ ಪಕ್ಕ ಕೆಲಸ ಅಂತೂ ಗ್ಯಾರಂಟಿ ಆಯಿತು. ಅಕ್ಕ ಆಯ್ತೇನೆ ಕೆಲಸ ಅಂತ ಕೇಳ್ತಾಳೆ. ಹೌದು ಕಣೆ ಆಯಿತು ಅಂತ ಹೇಳ್ತಾಳೆ. ಆಮೇಲೆ ತುಂಬಾ ಖುಷಿಯಾಗಿ ಮಾವ ಅಂತೂ ಸಖತ್ತು ಖುಷಿ ಪಡ್ತಾನೆ. ತಂಗಿನೂ ತುಂಬ ಖುಷಿ ಪಡ್ತಾಳೆ. ಸಾಕ್ಷಿ ನಾನು ಏನು ಹೇಳ್ದಮ್ಮ ನಿನ್ನ ಕತೆನ ಹೇಳೋಣ ಅಂತ ಅಂದ್ಕೊಂಡೆ ಮಾವ, ಅಷ್ಟೊತ್ತಿಗೆ ಹೇಳಲಿಲ್ಲ, ಸುಮ್ಮನಾದೆ ಅಂತ. ಸರಿ ಬಿಡು, ಕೆಲಸ ಆಯ್ತಲ್ಲ ಅಂತೇಳಿ ಸುಮ್ಮನಿರಿಸ್ತಾರೆ. ಆಮೇಲೆ ಬೆಳಗ್ಗೆ ಡ್ಯೂಟಿಗೆ ಹೋಗಿ ಹೊರಡ್ತಾಳೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.